ನಮಸ್ಕಾರ ರೀ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ಮಂಜುನಾಥ್. ಈಗ ನಾನು ಬಾಲ್ಕೋಟೆ ರೈಲ್ವೆ ಸ್ಟೇಷನ್ನಲ್ಲಿದ್ದೇನೆ. ಇಂದಿನ ನಮ್ಮ ಇಂದು ನಾನು ಜರ್ನಿ ಮಾಡುವಂಥ ಟ್ರೈನ್ ಪ್ಲಾಟ್ಫಾರ್ಮ್ ನಂಬರ್ 3ಗೆ ಬಂದಿದೆ. ಇಂದು ನಾನು 16548 ವಿಜಯಪುರ ಟು ಯಶವಂತಪುರ ಎಕ್ಸ್ಪ್ರೆಸ್ ಟ್ರೈನ್ನಲ್ಲಿ ಬಾಲ್ಕೋಟೆಯಿಂದ ಗದಗ ತನಕ ಪ್ರಯಾಣ ಮಾಡುತ್ತೇನೆ. ಬನ್ನಿ, ನಾನು ಪ್ರಯಾಣವನ್ನು ಮಾಡ್ತೀನಿ. ಅದೇ ರೀತಿ ನೀವು ಕೂಡ ನನ್ನ ಜೊತೆ ಸೇರಿ ಪ್ರಯಾಣವನ್ನು ಆರಂಭಿಸೋಣ. ನಾನು ಮಾರ್ನಿಂಗ್ 16547 ಯಶವಂತಪುರ ಬಿಜಾಪುರ ಇದೇ ಟ್ರೈನ್ನಲ್ಲಿ ಗದಗಲಿಂದ ಬಾಲ್ಕೋಟೆ ಬಂದು ಬಾಲ್ಕೋಟೆಯಲ್ಲಿ ಒಂದು ಸ್ವಲ್ಪ ಕೆಲಸ ಇತ್ತು. ಆ ಕೆಲಸವನ್ನು ಮುಗಿಸ್ಕೊಂಡು ನೆಕ್ಸ್ಟ್ ನಾನು ರಿಟರ್ನ್ 16548 ವಿಜಯಪುರ ಟು ಯಶವಂತಪುರ ಟ್ರೈನಿಗೆ ರಿಟರ್ನ್ ಬಾಲ್ಕೋಟೆಯಿಂದ ಗದಗಿಗೆ ಬರ್ತಾ ಇದ್ದೀನಿ. ಈಗ ನಮ್ಮ ಟ್ರೈನು ಬಾಲ್ಕೋಟೆ ಸ್ಟೇಷನಿಂದ ಡಿಪ್ಯಾಚರ್ ಆಯಿತು. ನಾವೀಗ ಪ್ರಯಾಣವನ್ನು ಮುಂದುವರಿಸ್ತಾ ಇದ್ದೀವಿ. ಈ ಟ್ರೈನ್ ಡೈಲಿ 1:50ಕ್ಕೆ ವಿಜಯಪುರವನ್ನು ಬಿಟ್ಟು 3:33ಕ್ಕೆ ಬಾಲ್ಕೋಟೆಗೆ ಬಂದು 3:35ಕ್ಕೆ ಬಾಲ್ಕೋಟೆಯಿಂದ ಡಿಪ್ಯಾಚರ್ ಆಗಿ ಗದಗ 5:28ಕ್ಕೆ ಬಂದು ಗದಗಿಂದ 5:30ಕ್ಕೆ ಡಿಪ್ಯಾಚರ್ ಆಗಿ ಹೊಸಪೇಟೆ, ಕೊಟ್ಟೂರು, ದಾವಣಗೆರೆ, ಅರಸೀಕೆರೆ, ತುಮಕೂರು ಮಾರ್ಗವಾಗಿ ಯಶವಂತಪುರವನ್ನು ಮಾರ್ನಿಂಗ್ 5 ಗಂಟೆಗೆ ತಲುಪುತ್ತದೆ. ಈ ಟ್ರೈನ್ ಬಗ್ಗೆ ಹೇಳಬೇಕೆಂದರೆ ಈ ಟ್ರೈನ್ ಮೊದಲು ವಿಜಯಪುರ ಯಶವಂತಪುರ ಸೂಪರ್ ಫಾಸ್ಟ್ ಟ್ರೈನ್ ಇತ್ತು. ಈ ಸೂಪರ್ ಫಾಸ್ಟ್ ಟ್ರೈನ್ನ ಎಕ್ಸ್ಪ್ರೆಸ್ ಟ್ರೈನ್ ಆಗಿ ಕನ್ವರ್ಟ್ ಮಾಡಿದರು. ಎಕ್ಸ್ಪ್ರೆಸ್ ಟ್ರೈನ್ ಆದಂಥ ಈ ಟ್ರೈನು ಈಗ LHP ಕೋಚ್ಗಳನ್ನು ಹೊಂದಿ ಡೈಲಿ ವಿಜಯಪುರ ಟು ಯಶವಂತಪುರ LHP ಕೋಚ್ನೊಳಗೆ ಯಶವಂತಪುರಕ್ಕೆ ಹೋಗುತ್ತದೆ. ಇಲ್ಲಿಂದ ಟ್ರೈನ್ ಹೊರಡುವ ವ್ಯೂ ಸೂಪರಾಗಿ ಕಾಣ್ತಾ ಇದೆ ನೋಡಿರಿ ಫ್ರೆಂಡ್ಸ್. ಕರ್ವಿಂಗ್ ಆಗ್ತಾಯಿದೆ. ಈ ಟ್ರೈನ್ ಬಾಲ್ಕೋಟೆಯಿಂದ ಮೊದಲನೇ ಸ್ಟಾಪ್ ಗುಳೇದಗುಡ್ಡ ರೋಡ್ ಸ್ಟೇಷನ್ ಬರ್ತದೆ. ಅದರ ನಂತರ ಬದಾಮಿ ಆದಮೇಲೆ ಹೊಳೆಹಾಲೂರು ಮಲ್ಲಾಪುರ ಆದ ತಕ್ಷಣ ಡೈರೆಕ್ಟಾಗಿ ಗದಗ ಜಂಕ್ಷನನ್ನು ತಲುಪುತ್ತದೆ. ಗದಗ ಜಂಕ್ಷನಿಂದ ಕೊಪ್ಪಳ, ಹೊಸಪೇಟೆ, ಮರಿಯಮ್ಮನಹಳ್ಳಿ, ಕೊಟ್ಟೂರು, ದಾವಣಗೆರೆ, ಚಿಕ್ಕಜಾಜೂರು, ಅರಸೀಕೆರೆ, ತುಮಕೂರು ಮಾರ್ಗವಾಗಿ ಯಶವಂತಪುರವನ್ನು ತಲುಪುತ್ತದೆ. ಈಗ ನಾವು ನವನಗರ ಬ್ರಿಡ್ಜ್ ಕ್ರಾಸ್ ಮಾಡ್ತಾ ಇದ್ದೀವಿ. ಈಗ ಕಾಣ್ತಾ ಇರೋದು ನವನಗರ ಬ್ರಿಡ್ಜ್. ಟ್ರೈನ್ ಹೋಗ್ತಾ ಟ್ರೈನ್ನ ಸ್ಪೀಡ್ ಅಪ್ ಆಗ್ತಾ ಇದೆ ನೋಡಿ ಫ್ರೆಂಡ್ಸ್. ಟ್ರೈನ್ ಈಗ ಸ್ಪೀಡ್ ಹೋಗ್ತಾ ಇದೆ. ಟ್ರೈನ್ ಹೊರಡುವ ಶಬ್ದವನ್ನು ಕೇಳಲಿಕ್ಕೆ ಮೈ ರೋಮಾಂಚನವಾಗುತ್ತದೆ. ಸೌಂಡ್ ಎಂಥ ಮಸ್ತ್ ಇದೆ ನೋಡಿ ಫ್ರೆಂಡ್ಸ್. Train is nearing to ಗುಳೇದಗುಡ್ಡ ರೋಡ್ ಸ್ಟೇಷನ್. ನಮ್ಮ ಟ್ರೈನ್ ಈಗ ಗುಳೇದಗುಡ್ಡ ಸ್ಟೇಷನ್ ಹತ್ತಿರ ಸಮೀಪಿಸುತ್ತಾ ಇದೆ. ಈ ಗುಳೇದಗುಡ್ಡ ರೋಡ್ ಸ್ಟೇಷನ್ ಹತ್ತಿರ ರಸ್ತೆ ಮೇಲೆ ಸೇತುವೆ ಕಾಮಗಾರಿ ಪ್ರಗತಿಯಲ್ಲಿದೆ. ನಮ್ಮ ಟ್ರೈನ್ ಈಗ ಗುಳೇದಗುಡ್ಡ ರೋಡ್ ಸ್ಟೇಷನ್ನಲ್ಲಿದೆ. ಗುಳೇದಗುಡ್ಡ ರೋಡ್ ಸ್ಟೇಷನಿಂದ ನಮ್ಮ ಟ್ರೈನು ಡಿಪ್ಯಾಚರ್ ಆಗ್ತಾ ಇದೆ.
गरम बजी बिस्किट बजी ನಮ್ಮ ಟ್ರೈನ್ ಬಾದಾಮಿ ರೈಲ್ವೆ ಸ್ಟೇಷನ್ ನಿಯರ್ ಇದೆ. ಬಾದಾಮಿ ರೈಲ್ವೆ ಸ್ಟೇಷನಲ್ಲಿ ಕೂಡ ರಸ್ತೆ ಮೇಲ್ಸೇತುವೆ ಕಾಮಗಾರಿ ಪ್ರಗತಿಯಲ್ಲಿದೆ. ಈಗ ನೋಡ್ಬೋದು ನೀವು, ರಸ್ತೆ ಮೇಲ್ಸೇತುವೆ ಕಾಮಗಾರಿ ಇಲ್ಲಿ ಕೂಡ ಪ್ರಗತಿಯಲ್ಲಿದೆ. ಬ್ರಿಡ್ಜ್ಗಳನ್ನು ಮಾಡಿದ್ದಾರೆ. ನಮ್ಮ ಟ್ರೈನು ಈಗ ಬಾದಾಮಿ ರೈಲ್ವೆ ಸ್ಟೇಷನ್ನ ಡಿಪ್ಯಾಚರ್ ಮಾಡ್ತಾ ಇದೆ. ಈಗ ನಮ್ಮ ಟ್ರೈನಿಗೆ ಹೊಸಪೇಟೆ ಮುಂಬೈ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಕ್ರಾಸಿಂಗ್ ಆಗುತ್ತದೆ ನೋಡಿ ಫ್ರೆಂಡ್ಸ್. ನಮ್ಮ ಟ್ರೈನಿಗೆ ಈಗ ಹೊಸಪೇಟೆ ಮುಂಬೈ ಎಕ್ಸ್ಪ್ರೆಸ್ ಟ್ರೈನ್ ಕ್ರಾಸಿಂಗ್ ಆಯಿತು. ಈಗ ನಮ್ಮ ಟ್ರೈನ್ ಲಕ್ಮಾಪುರ ಸ್ಟೇಷನ್ಗೆ ಬಂದಿದೆ. ಲಕ್ಮಾಪುರ ಸ್ಟೇಷನಿಂದ ನಮ್ಮ ಟ್ರೈನ್ ಸ್ಕಿಪ್ ಆಗ್ತಾ ಇದೆ ನೋಡಿ ಫ್ರೆಂಡ್ಸ್. ಈಗ ನೀವು ನೋಡ್ತಾ ಇರೋದು ಲಕ್ಮಾಪುರ ರೈಲ್ವೆ ಸ್ಟೇಷನ್.
ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಮಲಪ್ರಭಾ ನದಿಯ ಸೇತುವೆಯನ್ನು ದಾಟ್ತಾ ಇದೆ. ಈ ಮಲಪ್ರಭಾ ನದಿಯ ಸೇತುವೆ ದಾಟಿದ ನಂತರ ಹೊಳೆಯಾಳು ಸ್ಟೇಷನ್ ನಮಗೆ ಸಮೀಪವಾಗುತ್ತದೆ. ನಮ್ಮ ಟ್ರೈನ್ ಈಗ ಹೊಳೆಯಾಳು ಸ್ಟೇಷನ್ ಬಂದಿದೆ. ಹೊಳೆಯಾಳು ಸ್ಟೇಷನಿಂದ ನಮ್ಮ ಟ್ರೈನ್ ಡಿಪ್ಯಾಚರ್ ಆಗ್ತಾ ಇದೆ. ಮುಂದಿನ ರೈಲ್ವೆ ಸ್ಟೇಷನ್ ಮಲ್ಲಾಪುರ ಸ್ಟೇಷನ್. ನಮ್ಮ ಟ್ರೈನ್ ಈಗ ಸೋಮನಕಟ್ಟೆ ಸ್ಟೇಷನ್ನ ಸ್ಕಿಪ್ ಮಾಡ್ತಾ ಇದೆ. ನಮ್ಮ ಟ್ರೈನು ಈಗ ಮಲ್ಲಾಪುರ ಸ್ಟೇಷನ್ಗೆ ಬರ್ತಾ ಇದೆ. ಇಲ್ಲಿಂದ ನಮ್ಮ ಟ್ರೈನು ಬಳಗಾನೂರು ಹೊಂಬಳ ಇವೆರಡು ಸ್ಟೇಷನ್ ಸ್ಕಿಪ್ ಮಾಡಿಕೊಂಡು ಡೈರೆಕ್ಟಾಗಿ ಗದಗ್ ನೆಕ್ಸ್ಟ್ ಆಫೀಸಲ್ಲಿ ಸ್ಟಾಪ್ ಇದೆ, ಗದಗ್ಗೆ ತಲುಪುತ್ತದೆ. ನಮ್ಮ ಟ್ರೈನ್ ಈಗ ಮಲ್ಲಾಪುರ ಸ್ಟೇಷನ್ ಡಿಪ್ಯಾಚರ್ ಆಗ್ತಾ ಇದೆ. ನಮ್ಮ ವಿಜಯಪುರ ಯಶವಂತಪುರ ಎಕ್ಸ್ಪ್ರೆಸ್ ಈಗ ಬಳಗಾನೂರು ಸ್ಟೇಷನನ್ನು ಸ್ಕಿಪ್ ಮಾಡ್ತಾ ಇದೆ.
ನಮ್ಮ ಟ್ರೈನ್ ಈಗ ಗದಗ ಜಂಕ್ಷನ್ ನಿಯರ್ ಬಂದಿದೆ. ಈ ಗದಗ ಜಂಕ್ಷನ್ ಸಮೀಪ ಕೂಡ ರಸ್ತೆ ಮೇಲ್ಸೇತುವೆ ಕಾಮಗಾರಿ ಪ್ರಗತಿಯಲ್ಲಿದೆ. ಈ ಕಾಮಗಾರಿ ಸ್ಟಾರ್ಟ್ ಆಗಿ ಒಂದು 10-12 ವರ್ಷ ಆಯಿತು, ಇನ್ನೂವರೆಗೂ ಮುಗಿದಿಲ್ಲ. ಈ ವರ್ಷ ಮುಗಿತೈತೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ಈ ವರ್ಷವೇ ಮುಗಿದು ಗದಗ ಹೊಂಬಾಳ ಈ ರಸ್ತೆ ಮೇಲ್ಸೇತುವೆ ಚಾಲು ಆಗುತ್ತೋ ಏನಿಲ್ಲ ನೋಡೋಣ. ಗದಗ ಟು ಹೊಂಬಾಳ ಹೋಗುವ ಜನರಿಗೆ ಅನುಕೂಲವಾಗುತ್ತದೆ ಏನಿಲ್ಲ ಅಂತ ಈ ವರ್ಷ ಕೂಡ ನೋಡೋಣ. ಇದು ನನ್ನ ಜರ್ನಿಯ 16548 ವಿಜಯಪುರ ಯಶವಂತಪುರ ಎಕ್ಸ್ಪ್ರೆಸ್ ಟ್ರೈನ್ನ ಜರ್ನಿಯಾಗಿದ್ದು, ನಾನು ಈಗ ಗದಗ ರೈಲ್ವೆ ಸ್ಟೇಷನ್ ನಿಯರ್ ಬಂದಿದ್ದೀನಿ. ನನ್ನ ಜರ್ನಿ ಗದಗ ಜಂಕ್ಷನ್ನಿಗೆ ಎಂಡ್ ಆಗುತ್ತದೆ. ಈ ವಿಡಿಯೋವನ್ನು ವೀಕ್ಷಣೆ ಮಾಡಿದ್ದಕ್ಕಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ನಾನು ಕೊಟ್ಟಂಥ ಮಾಹಿತಿ ನಿಮಗೆ ಉಪಯೋಗವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಬೇಕೆಂದ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಗದಗ ಜಂಕ್ಷನ್ ಬಂತು, ನಾನೀಗ ಇಲ್ಲಿ ಇಳಿಯುತ್ತೇನೆ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿಯಾಗಿ ಸಿಗೋಣ ನನ್ನ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.